ನಾವು ಜೊತೆ ನಾವು ಮಾತಾಡಿ ಏನ್ ಮಾಡಿ ಯಾಕಂದ್ರೆ ನಿನ್ನೆ ಸ್ವಲ್ಪ ಇವತ್ತು ಸಂಪೂರ್ಣ ಆರಾಮಂತ ನನಗೆ ಅನಿಸ್ತಾ ಇದೆ. ಅವ್ರ ಮೆಡಿಕಲ್ ಫೀಲ್ಡ್ ಅವ್ರಲ್ಲ ಡೈರೆಕ್ಟರ್ ಆದ್ಮೇಲೆ ಹೇಳಿದ್ರು ಇದೊಂದು ದೊಡ್ಡ ಪವಾಡ್ರಿ, ಎಲ್ಲ ನಾರ್ಮಲ್ ಅದಾವು, ಸ್ವಲ್ಪ ಸುಸ್ತು ಅನ್ನೋದು ಅಷ್ಟ. ಮತ್ತು 33 ದಿವಸ ನೀರಿಲ್ಲ ಅಂದ್ರೆ ಅದು ಬೇಕಾಗಿತ್ತ. ನಾವು ಅದಕ್ಕೆ ಇಮಿಡಿಯೇಟ್ ಸಲೈನ್ ಅಂತ ಹಚ್ಚಿವಿ. ನಾವು ಎಲ್ಲ ನಾರ್ಮಲ್ ಇಲ್ಲ. ನಾವು ಪಾದಯಾತ್ರೆ ಎಲ್ಲ ಕವರ್ ಮಾಡ್ತೇನೆ. ನಾವು ನೆಕ್ಸ್ಟ್ ಒಟ್ಟು ಮಾಡಿಲ್ಲ. ನಾವು ಅನುಷ್ಠಾನ ಮುಗಿದ ತಕ್ಷಣ ತಾನೇ ಎಲ್ಲ ಕವರ್ ಆಗ್ತದೆ. ನಡಿದಂದ್ರೆ ತಾನೇ ಕವರ್ ಆಗ್ತಾ ಇತ್ತು. ಪಾಪ ಅಲ್ಲಿ ನಮ್ಮ ಆಂಧ್ರದಲ್ಲೂ ಕೂಡ ಅವರು ಭಾಳ ಎಲ್ಲ ಕಡೆಗೆ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಒಂದು ನಾನು ಹೇಳಿದ್ರು ಶ್ರೀಶೈಲ ಪಾದಯಾತ್ರೆ ಮಾಡಿದ್ರು. 350 ಕಿಲೋಮೀಟ್ರ್ ಶ್ರೀಶೈಲಕ್ಕೆ ಹೋಗೋ ಪಾದಯಾತ್ರೆ ಭಾಳ ಲಾಂಗ್. ಮಧ್ಯದಾಗ ಮತ್ತು ಸ್ವಲ್ಪ ಸಣ್ಣ ಪುಟ್ಟ ಭಾಳ ಸುಸ್ತಾಯಿತು. ಅದು ಸುಸ್ತಾಗ ಕಾರಣ ಸ್ವಯಂ ಕೂಡ ನಮ್ಗೆ ದೊಡ್ಡ ತಪ್ಪು. ನಾರ್ಮಲ್ ಚಪ್ಪಲಿ ಹಾಕೊಂಡು ಹೋದ್ರೆ ಓದ್ತಿದ್ದೆವು. ಪಾದರಕ್ಷೆ ಹಾಕೊಂಡು ಒಂದು 100 ಕಿಲೋಮೀಟ್ರ್ ನಾನು ಮಾಡಿದೆವು. ಅದು ಕಾಲೆಲ್ಲ ಉಬ್ಬಿಬಿಟ್ಟಿತ್ತು. ಅದು ಪರಿಸ್ಥಿತಿ ಹೇಗಿತ್ತು ಅಂದರೆ ಬಹುಶಃ ಶ್ರೀಶೈಲ ಪಾದಯಾತ್ರೆ ನಮ್ಗೆ ಇವತ್ತು ನಾವು ಹೋಗ್ಬಿಡ್ತೀವಿ. ಇವ್ರು ಉಳಿದವರೆಲ್ಲ ಅಡ್ಡ ಪಲ್ಲಕ್ಕಿ ಮಾಡ್ತೀವಿ. ಇಲ್ಲಿಂದ ಅಡ್ಡ ಪಲ್ಲಕ್ಕಿ ಓದಿ ಒಂದು ರೆಡಿ ಆಗ್ಯಾರ ನಮ್ಮ ಜನ ಅಲ್ಲ. ಎಲ್ಲಿದೆ ನಮ್ಮ ಮಹಾಬಾಬ್ ನಗರ ಇದೆ, ಇನ್ನು 200 ಕಿಲೋಮೀಟರ್ ಹೋಗಿ ಶ್ರೀಶೈಲ. ಅಲ್ಲಿಂದ ಅಡ್ಡ ಪಲ್ಲಕ್ಕಿ ತೋರಿಸ್ತಿರೋರಿಗೆ ಬುದ್ಧಿದೆ ನಿಮ್ಗೆ ಅಂತ ಇದೆ. ಅಡ್ಡ ಪಲ್ಲಕ್ಕಿ ಅಲ್ಲಿ ಮಹಾಬಾಬ್ ನಗರಿಂದ ಅಡ್ಡ ಪಲ್ಲಕ್ಕಿ ನಿಮ್ಮನ್ನ ಇದು ಮಾಡಲ್ಲ ಹಂಗೆ ಇಲ್ಲ. ಹಂಗಾಗಿ ನನಗೆ ಅನ್ಕೊಂಡು ಸುಲಭ ಇಲ್ಲ. ಮಧ್ಯೆ ಅದು ಒಂದು ಗ್ರಹಣ ಒಂದು ಬಂದದ. ಈ ಗ್ರಹಣಗಳು ಬಂದಾಗ ತೊಂದರೆ ಮಾಡ್ತಾವ. ಹಾಗಾಗಿ ಗ್ರಹಣ ತೊಂದರೆ ಇದೆ. ಏನು ಚಿಂತೆ ಮಾಡಬಾರ್ದು. ಒಂದು ದಿವ್ಸ ಮತ್ತೆ ರೆಸ್ಟ್ ಮಾಡ್ತೀವಿ ಅಂತ ಪಾಪ. ಅಲ್ಲಿ ಆಂಧ್ರ ಜನ ಭಾಳ ಮುಗ್ಧ ಜನ ಬಂದ. ಆಂಧ್ರದವರು ಎಲ್ಲ ಕಡೆಗೆ ಕಾಯ್ತಾ ಇದ್ರು. ಒಂದು 2 ದಿವಸ ಪಾಪ ಜನರಿಗೆ ಹೇಳಿ ಡೇಟ್ ಪೋಸ್ಟ್ಪೋನ್ ಮಾಡಿದೆವು. ಜನರಿಗೆ ಡೇಟ್ ಏನಾದ್ರೆ ನಾನು ಹೇಳಿ ಡೇಟ್ಗೆ ಹೋಗೋಕ್ಕಾಗೋದಿಲ್ಲ ಪಾದಯಾತ್ರೆಗೆ. ಮುಗ್ಧ ಜನ ಪಾಪ. ಬೇಕಾಗ ಅಲ್ಲೆಲ್ಲ ಚೆನ್ನಾಗಾಯ್ತು. ಶ್ರೀಶೈಲ ಪಾದಯಾತ್ರೆ ಶ್ರೀಶೈಲ ಪಾದಯಾತ್ರೆ ಮುಗಿದ್ಮೇಲೆ ಬೇರೆ ಪಾದಯಾತ್ರೆ ಆಗ್ಯದವ. ಇದು ಉಳಿವಿ ಪಾದಯಾತ್ರೆ ಇಟ್ಕೊಂಡಿದ್ರಿ ಅಂತಲ್ಲ, ಹೋಗ್ತೀವಿ ಹೇಳಿದ್ರು ಪೋಸ್ಟ್ಪೋನ್ ಮಾಡಿದ್ರು. ಇದು ಭಾಳ ಸುಸ್ತು ಆಗ್ಯದ, 33 ದಿವಸ ಭಾಳ ಆಗ್ತಿದ್ರು. ಇಲ್ಲ ಅವರು 775 ತಾಸು ಅಂತೇಳಿ ಮಾಡ್ಯಾರ. ಅದನ್ನ ಅವ್ರ ಗುರು 775 ವರ್ಷ ಬದುಕಿದ್ರು. ನಮ್ಮ ಕಾರ್ಯಕ್ರಮ ಎಲ್ಲ ಜವಾಬ್ದಾರಿ DR ಪಾಟೀಲ್ ನಾವು ಕೊಟ್ಟದ್ದು. ಫಸ್ಟ್ ನಾವು ಅನುಷ್ಠಾನ ಯಾವುದು ಹಿಂದಿನ ದಿವಸ ಫೋನ್ ಮಾಡಿದ್ವಿ DR ಪಾಟೀಲ್. ಆಗ ನಾವು ಫೋನ್ ಮಾಡಿದಾಗ ಅದು ಇರ್ತಿಲ್ಲ. ನಂತರ ಅವ್ರು ಮಾಡಿದ್ರು ನೋಡ್ರಿ. ಯಾಕಂದ್ರೆ